ಚರಕ ಸಂಹಿತೆಯ ಚಿಕಿತ್ಸಾ ಸ್ಥಾನದ ರಸಾಯನ ಅಧಿಕರಣದ 3ನೆಯ ಅಧ್ಯಾಯದಲ್ಲಿ ಮಹರ್ಷಿ ಚರಕರು ಒಂದು ಮೇದ್ಯ ರಸಾಯನದ ಕುರಿತಾಗಿ ಪ್ರಸ್ತಾಪವನ್ನು ಮಾಡುತ್ತಾರೆ. ಅದರ ರೀತಿ ಹೀಗಿದೆ: ಮಂಡೂಕಪರ್ಣಿ ಸ್ವರಸಃ ಪ್ರಯೋಜ್ಯ ಕ್ಷೀರೇಣ ಕಲ್ಕಂ ಎಷ್ಟಿ ಮಧುಕಸ್ಯ ರಸೋ ಗುಡುಚ್ಯಾಸ್ತು ಸಮೂಲ ಪುಷ್ಪಕಲ್ಕ ಪ್ರಯೋಜ್ಯ ಖಲು ಶಂಖಪುಷ್ಪಿಂ ಆಯು ಪ್ರಧಾನ್ಯಾಮಯ ನಾಶನಾನಿ ಬಲಾಗ್ನಿ ವರ್ಣ ಸ್ವರವರ್ಧನಾನಿ ಮೇಧ್ಯಾನಿ ಚೈತಾನಿ ರಸಾಯನಾನಿ ಮೇಧ್ಯ ವಿಶೇಷೇಣ ಚ ಶಂಖಪುಷ್ಪಿ ಎಂದು ಮಹರ್ಷಿ ಚರಕರು ಈ ಪ್ರಸ್ತಾಪವನ್ನ ತಮ್ಮ ಗ್ರಂಥದಲ್ಲಿ ಮಾಡುತ್ತಾರೆ. ಎಂದರೆ ಬೌದ್ಧಿಕ ಪ್ರಗತಿ ಮತ್ತು ವರ್ಧನೆ ಮತ್ತು ಸ್ಥಿರತೆ, ಈ ನೆನಪಿನ ಶಕ್ತಿ ಅಂತ ನಾವು ಹೇಳ್ತೀವಿ. ಓದಿದ್ದ ನೆನಪುಗಳಂಗಿಲ್ಲ. ಏನೇ ಒಂದು ಶಾಲೆಯಲ್ಲಿ ಅಧ್ಯಾಪಕರು ಹೇಳಿದ್ದು ಮನೆಗೆ ಬರೋದಕ್ಕೆ ಮರ್ತು ಹೋಗಿರ್ತೈತಿ, ಅಥವಾ ಮುಖ್ಯ ವಿಷಯಗಳು ಈ ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆಯಲ್ಲಿ ಬರುವ ವಿಷಯಗಳನ್ನು ಬಿಟ್ಟು ಉಳಿದೆಲ್ಲಾ ವಿಷಯಗಳು ಗಮನದಲ್ಲಿ ಇರುತ್ತವೆ. ಪರೀಕ್ಷೆಗೆ ಸಂಬಂಧಪಟ್ಟ ವಿಷಯಗಳನ್ನು ಮರೆತು ಹೋಗುವಂತ ಒಂದು ಮಾನಸಿಕ ಹತಾಶ ಸ್ಥಿತಿ ಉಂಟಾಗುವುದನ್ನು ನೋಡುತ್ತಿರ್ತೇವೆ. ಇದಕ್ಕೆಲ್ಲ ಈ ಮಾನಸಿಕ ಆಂದೋಲನ ಇದು ದೈಹಿಕ ಬಲಿಷ್ಠತೆಯೊಂದಿಗೆ ಮಾನಸಿಕ ಪ್ರಸನ್ನತೆ, ಬೌದ್ಧಿಕ ಪ್ರವರ್ಧಮಾನತೆ ಬರುತ್ತದೆ ಎಂದು ಮಹರ್ಷಿ ಚರಕರು ಇಲ್ಲಿ ಈ ತಮ್ಮ ಶ್ಲೋಕದಲ್ಲಿ ಹೇಳುತ್ತಾರೆ. ಆಯು ಪ್ರಧಾನ್ಯಾಮಯ ನಾಶನಾನಿ, ವಯಸ್ಸನ್ನ ಹೆಚ್ಚಳಗೊಳಿಸ್ತತಿ. ಆಮಯ ಅಂದ್ರ ಈ ರೋಗ ರುಜಿ ದುಃಖ ವ್ಯಾಧಿಗಳನ್ನ ಪರಿಹರಿಸ್ತತಿ. ಬಲ ಅಗ್ನಿ ವರ್ಣ ಸ್ವರ ವರ್ಧನಾನಿ, ಬಲಾಗ್ನಿ ವರ್ಣ ಸ್ವರ ವರ್ಧನಾನಿ ಅಂದ್ರ ಇಂಗ್ಲಿಷ್ ನಲ್ಲಿ ಒಂದು ನಾಣ್ಣುಡಿ ಇದೆ, ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಎಂದು ಇಂಗ್ಲಿಷ್ ಬಲ್ಲವರು ಹೇಳುತ್ತಿರುತ್ತಾರೆ. ಅಂದ್ರೆ ಶಕ್ತಿಶಾಲಿ ಶರೀರದಲ್ಲಿ ಸತ್ವಪೂರ್ಣ ಮೆದುಳು ಇರುತ್ತದೆ ಅಂತ ಇಂಗ್ಲಿಷ್ನವರ ಒಂದು ಗಾದೆ. ಇಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರಕಾರರು ಕೂಡ ದೈಹಿಕ ಆರೋಗ್ಯ ಸ್ಥಿರವಾಗಿದ್ರ ಮಾನಸಿಕ ಶಕ್ತಿ ಕೂಡ ತುಂಬಾ ಪ್ರವರ್ಧಮಾನದಲ್ಲಿ ಇರ್ತತಿ ಅನ್ನುವ ಒಂದು ಮಾತನ್ನ ಮಹರ್ಷಿ ಚರಕರು ತಮ್ಮ ಸಂಹಿತೆಯಲ್ಲಿ ಇದೇ ಮಾತನ್ನ ಹೇಳುತ್ತಾರೆ. ಚರಕ ಸಂಹಿತೆಯೊಳಗೆ ಈ ಮಂಡೂಕಪರ್ಣಿ ಈ ತಂಪಾದ ಪ್ರದೇಶದಲ್ಲಿ, ಈ ನದಿ ದಡಗಳಲ್ಲಿ ಈ ವನಸ್ಪತಿ ಬೆಳೆಯುತ್ತಿರುತ್ತದೆ. ಒಂದೆಲಗ ಎಂದು ಕರೆಯುತ್ತಾರೆ. ಇದು ತುಂಬಾ ತಂಪು ಪ್ರಕೃತಿಯ ಗುಣದ್ದು ಮತ್ತು ಬುದ್ಧಿ ಮತ್ತು ಆರೋಗ್ಯವನ್ನು ಸ್ಥಿರಗೊಳಿಸುವ ಗುಣ ಅದರಲ್ಲಿ ಇರ್ತತಿ. ವನಸ್ಪತಿಯ ಅರಿವು ಇರುವವರು ತಾಜಾ ಮೂಲಿಕೆಗಳನ್ನು ತಂದು ಇದನ್ನ ಬಳಸಿಕೊಳ್ಳಬಹುದು. ವನಸ್ಪತಿಯ ಪರಿಚಯ ಇಲ್ಲದವರು ಆಯುರ್ವೇದ ವನಸ್ಪತಿ ಔಷಧಿಗಳ ಮಾರುವ ಅಂಗಡಿಯಲ್ಲಿ ಈ ಮಂಡೂಕಪರ್ಣಿ ಚೂರ್ಣ ಕೊಡ್ರಿ ಅಂತ ಕೊಡ್ತಾರ. ನಂತರ ಈ ಜ್ಯೇಷ್ಠ ಮಧು ಅಂತ ಹೇಳ್ತಾರ. ಈ ಜ್ಯೇಷ್ಠ ಮಧು ಅಂದ್ರೆ ಇದು ಒಂದು ತರ ಸುವಾಸನೆಯುಳ್ಳ ತುಂಬಾ ರುಚಿಕರವಾದ ಒಂದು ಬೇರಿನ ತರ ಬರ್ತೈತಿ. ಇದು ಅದು ರುಚಿಕರ, ತುಂಬಾ ಸಿಹಿಯಾಗಿ ಇರ್ತೈತಿ. ಅದನ್ನ ಈ ಆಡಿನ ಹಾಲಿನಲ್ಲಿ ಜ್ಯೇಷ್ಠ ಮಧುವಿನ ಚೂರ್ಣವನ್ನ ಆಗಲಿ ಅಥವಾ ಅದರ ಕಟ್ಟಿಗೆಯನ್ನಾಗಲಿ ಅರೆದು ಹಾಲಿನಲ್ಲಿ ಹಾಕಿಕೊಂಡು ಪ್ರಯೋಜ್ಯ ಕ್ಷೀರೇಣ ಪಿಷ್ಟ ಎಷ್ಟಿ ಮಧುಕಸ್ಯ ಅಂತ ಹೇಳ್ತಾರೆ ಮಹರ್ಷಿ ಚರಕರು. ಇದನ್ನು ಹೀಗೆ ಹಾಲಿನಲ್ಲಿ ಹಾಕಿ ಕುಡಿಯುವುದರಿಂದ ಮಂಡೂಕಪರ್ಣಿಯ ಬಳ್ಳಿಯದ ತಂದು ಅದನ್ನು ಕುಟ್ಟಿ ರಸ ತೆಗೆದು ಆ ರಸವನ್ನ ಪ್ರತಿನಿತ್ಯ ಈ ಚಿಕ್ಕ ಮಕ್ಕಳಿಗೆ ಒಂದು 10 ml, ಪ್ರಬುದ್ಧ ವಯಸ್ಸಿನವರಿಗೆ ಒಂದು 30 ml ಅದು ಕೊಟ್ಟರೆ ತುಂಬಾ ಉತ್ತಮವಾದ ಪ್ರಯೋಜನ. ಇನ್ನು
ರಸೋ ಗುಡುಚಿ ಅಂತ ಹೇಳ್ತಾರ ಮಹರ್ಷಿ ಚರಕ. ಗುಡುಚಿ ಅಂದ್ರೆ ಈ ಅಮೃತ ಬಳ್ಳಿ, ಕನ್ನಡದಲ್ಲಿ ಚಿರಪರಿಚಿತವಾದಂತ ಬಳ್ಳಿ, ಎಲ್ಲಿ ಬೇಕಲ್ಲಿ ಹಬ್ಬಿರ್ತದೆ. ಈ ಅಮೃತ ಬಳ್ಳಿಯನ್ನ ತಂದು ಒಂದು ಹೆಬ್ಬೆಳ ಗಾತ್ರದ ಬಳ್ಳಿಯನ್ನ ಕೊಯ್ಕೊಂಬಂದು ಅದು ಸಣ್ಣದಾಗಿ ಕತ್ತರಿಸಿ ಪ್ರತಿನಿತ್ಯ ಹಸಿಯಾಗಿ ತಂದು ಜಜ್ಜಿಕೊಂಡು ಒಂದು 400 ml ನೀರಿನೊಳಗ ಒಂದು 20 ಗ್ರಾಮ್ ಈ ಅಮೃತ ಬಳ್ಳಿ ಬೇರನ್ನ ಜಜ್ಜಿ ಹಾಕಿ ಕುದಿಸಿ, ಅರ್ಧ ನೀರು ಕುದಿಸಿ ಅರ್ಧ ನೀರು ಉಳಿದ ಮೇಲೆ ಅದರಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನಾಗಲಿ ಅಥವಾ ಬೆಲ್ಲವನ್ನಾಗಲಿ ಹಾಕಿಕೊಂಡು ಕುಡಿಯುವುದರಿಂದಲೂ ಉತ್ತಮವಾದ ಫಲಿತಾಂಶ. ಇನ್ನು ಸಮೂಲ ಪುಷ್ಪ ಕಲ್ಕಂ ಪ್ರಯೋಜ್ಯ ಖಲು ಶಂಖಪುಷ್ಪಿಂ ಅಂತ ಹೇಳ್ತಾರ. ಈ ಶಂಖಪುಷ್ಪಿ ಅನ್ನುವುದು ಒಂದು ಬಳ್ಳಿ. ಇದು ಗೊತ್ತಿರುವವರು ಮಳೆಗಾಲದ ದಿನ ತುಂಬಾ ವ್ಯಾಪಕವಾಗಿ ಎಲ್ಲಿ ಬೇಕಲ್ಲಿ ಬೆಳೀತಿರ್ತತಿ. ಗಿರಿಕರ್ಣಿಕಾ ಅಂತಾರ, ಶಂಖಪುಷ್ಪಿ ಅಂತಾರ. ಬಿಳಿ ಹೂಗಳನ್ನು ಬಿಡುವುದು ಒಂದು ಜಾತಿ, ನೀಲಿ ಹೂವು ಬಿಡುವುದು ಇನ್ನೊಂದು ಜಾತಿ. ಅದರಲ್ಲಿ 2 ಪ್ರಭೇದಗಳು ಇರ್ತಾವ. ಎಲ್ಲೆಂದರೆ ಇಲ್ಲಿ ಸಾಕಷ್ಟು ಇರ್ತತಿ. ಅದನ್ನು ಹಸಿಯಾಗಿ ತಂದು ಬಳಸಿಕೊಂಡ್ರೆ ತುಂಬಾ ಉತ್ತಮವಾದದ್ದು. ಇಲ್ಲ ಅಂದ್ರೆ ನಿಮಗದು ಸಾಧ್ಯ ಆಗದೆ ಇದ್ರೆ ಅಂಗಡಿ ಒಳಗ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಶಂಖಪುಷ್ಪಿ ಚೂರ್ಣ ಎಂದು ಕೊಡುತ್ತಾರೆ. ಅದನ್ನು ತಂದು ಪ್ರತಿನಿತ್ಯ 1 ಗ್ಲಾಸ್ ಹಾಲು, ಅಂದ್ರೆ ಸುಮಾರು 200 ml, 1 ಗ್ಲಾಸ್ ನೀರು, 200 ml ಹಾಲು, 200 ml ನೀರು, ಎರಡನ್ನ ಹಾಕಿ ಅದರಲ್ಲಿ ಈ ಮೂಲಿಕೆಯ ಮಕ್ಕಳಿಗಾದರೆ 10 ಗ್ರಾಮ್, ಅದು ಯಥಾ ರೀತಿ ಹಿರಿಯರಿಗಾದರೆ 20 ಗ್ರಾಮ್ ಚೂರ್ಣ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಸೋಸಿಕೊಂಡು ಕುಡಿಯುವುದರಿಂದ ಮೇಧ್ಯ ವಿಶೇಷಾನೀಚ ಶಂಖಪುಷ್ಪಿ ಅಂತ ಹೇಳ್ತಾರೆ. ಅಂದ್ರ ವಿಶೇಷವಾಗಿ ಮೇಧಸ್ಸನ್ನ ಅಂದ್ರೆ ಬುದ್ಧಿಯನ್ನ ವರ್ಧನಗೊಳಿಸ್ತಕ್ಕಂತಹ ವಿಶೇಷ ಗುಣ ಈ ಶಂಖಪುಷ್ಪಿಯಲ್ಲಿ ಇರ್ತೈತಿ ಅಂತ.